ನೆಚ್ಚಿನ ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಜೇಶ್ ಮುತ್ತಾಳ್, ಗವಿಸಿದ್ದೇಶ್ವರರ ನಾಡು, ಕೊಪ್ಪಳದಿಂದ. 15 ಪ್ರಶ್ನೆಗಳನ್ನ ಈಗ ನಾವು ಚರ್ಚೆ ಮಾಡೋಣ. ದ ಫಸ್ಟ್ ಕ್ವಶನ್ ಈಸ್, ಮೊದಲೇ ಪ್ರಶ್ನೆ ಹಿಂಗಿದೆ: ಅರಿಸ್ಟಾಟಲ್ ಸ್ಥಾಪಿಸಿದ ಶಿಕ್ಷಣ ಸಂಸ್ಥೆ ಯಾವುದು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಹಿಂಗಿದಾವೆ: ಮಹಾವಿದ್ಯಾಲಯ, ದಿ ಯೂನಿವರ್ಸಿಟಿ, ಲೈಸಿಯಮ್ಮು ಮತ್ತು ದಿ ಅಕಾಡೆಮಿ. ಮಿತ್ರರೇ, ನಮಗ್ ಗೊತ್ತಿರಬೇಕು ಏನು ಅಂತಂದ್ರೆ, ಪ್ರಶ್ನೆ ಕೇಳಿರೋದು ಯಾರ ಬಗ್ಗೆ ಅಂತಂದ್ರೆ ಅರಿಸ್ಟಾಟಲ್ ಅವ್ರ ಬಗ್ಗೆ. ಸೊ ಅರಿಸ್ಟಾಟಲ್ ಅವ್ರ ಬಗ್ಗೆ ಕೇಳಿದಾರೆ ಅಂತಂದ್ರೆ ಅವ್ರದ್ದು ಯಾವ್ದು ಸಂಸ್ಥೆ ಸ್ಥಾಪನೆ ಮಾಡಿದ್ರು ಅಂತ ಕೇಳಿದ್ದಾರೆ. ಆನ್ಸರ್ ಯಾವುದು ಅಂತಂದ್ರೆ ನಾನು ಡೈರೆಕ್ಟ್ ಆನ್ಸರ್ಗೆ ಹೋಗ್ತಾ ಇದ್ದೀನಿ. ಲೈಸಿಯಂ ಅನ್ನೋದು ಅರಿಸ್ಟಾಟಲ್ ಸ್ಥಾಪನೆ ಮಾಡಿದಂತಹ ಸಂಸ್ಥೆ. ಸೊ ಕನ್ಫ್ಯೂಷನ್ ಆಗೋದು ಬೇಡ. ಲೈಸಿಯಮ್ಮು ಇದು ಅರಿಸ್ಟಾಟಲ್ ಅವ್ರದ್ದು. ಲೈಸಿಯಂ ಬಂದು ಯಾರ್ದು ಅಂತಂದ್ರೆ ಅರಿಸ್ಟಾಟಲ್ ಸ್ಥಾಪನೆ ಮಾಡಿದಂಥ ಸಂಸ್ಥೆ. ಇಲ್ಲಿ 4ನೇದೊಂದಿದೆ ಅಕಾಡೆಮಿ ಅಂತ ಹೇಳಿ. ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಕನ್ಫ್ಯೂಷನ್ ಆಗ್ತಿರ್ತಾರ. ಅಕಾಡೆಮಿ ಯಾರು ಸ್ಥಾಪನೆ ಮಾಡಿದ್ರು ಅಂತಂದ್ರೆ ಪ್ಲೇಟೋ ಅವರು ಸ್ಥಾಪನೆ ಮಾಡಿದ್ರು. ಸೊ ಈ ಪಾಯಿಂಟ್ ವೆರಿ ಕ್ಲಿಯರ್ ಆಗಿ ಗೊತ್ತಿರಬೇಕು, ಅಂದ್ರೆ ಎಕ್ಸಾಮ್ ಅಲ್ಲಿ ನಮಗೆ ಕನ್ಫ್ಯೂಷನ್ ಆಗಲ್ಲ. ಲೈಸಿಯಂ ಹೋಗಿ ಯಾರ್ದು ಅಂತಂದ್ರೆ ಅರಿಸ್ಟಾಟಲ್ ಅವ್ರದ್ದು, ಅಕಾಡೆಮಿ ಯಾರ್ದು ಅಂತಂದ್ರೆ ಪ್ಲೇಟೋ ಸ್ಥಾಪನೆ ಮಾಡಿದ ಶಿಕ್ಷಣ ಸಂಸ್ಥೆ. ಸೊ ಐ ಗೋ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಎರಡನೇ ಪ್ರಶ್ನೆ ಹಿಂಗಿದೆ, ಏನು ಅಂತಂದ್ರೆ ಪ್ಲೇಟೋರವರು ರಚಿಸಿದ ಕೃತಿ ಯಾವುದು ಅಂತ ಹೇಳಿ. ಅವ್ರು ಯಾವ ಕೃತಿಯನ್ನ ಬರೆದ್ರು ಅಂತ ಹೇಳಿ. ಸೊ ಆಪ್ಷನ್: ದಿ ರಿಪಬ್ಲಿಕ್, ದಿ ಪೊಲಿಟಿಕ್ಸ್, ದಿ ಅಕಾಡೆಮಿ ಮತ್ತು ಅರ್ಥಶಾಸ್ತ್ರ. ಸೊ ಪ್ಲೇಟೋ ಅಂದ್ರೆ ಯಾರು? ಪ್ಲೇಟೋ ನಮಗೆ ಗೊತ್ತಿರಬೇಕು. ಯಾರು ಅಂತಂದ್ರೆ ಸಾಕ್ರೆಟಿಸ್ನ ಶಿಷ್ಯರಾಗಿರ್ತಕ್ಕಂಥವ್ರು. ಯಾರು ಅಂತಂದ್ರೆ ಪ್ಲೇಟೋ. ಸೊ ಈ ಪ್ಲೇಟೋರವರು ಯಾವ ಕೃತಿಯನ್ನ ಬರೆದ್ರು ಅಂತ ಹೇಳಿ. ರಿಪಬ್ಲಿಕ್, ಪೊಲಿಟಿಕ್ಸ್, ಅಕಾಡೆಮಿ, ಅರ್ಥಶಾಸ್ತ್ರ. ಪ್ಲೇಟೋ ಬರೆದಿದ್ದು ಕೃತಿ ಯಾವುದು ಅಂತಂದ್ರೆ ಆನ್ಸರು, ನಾನು ಡೈರೆಕ್ಟ್ ಆಗಿ ಆನ್ಸರ್ಗೆ ಹೋಗ್ತಾ ಇದ್ದೀನಿ, ದಿ ರಿಪಬ್ಲಿಕ್. ಸೊ ನೆಕ್ಸ್ಟ್ ಇಲ್ಲಿ ಆಪ್ಷನ್ ಇದೆ ಪೊಲಿಟಿಕ್ಸ್ ಅಂತ ಹೇಳಿ. ಪೊಲಿಟಿಕ್ಸ್ ಯಾರ್ದು ಅಂತಂದ್ರೆ ಅರಿಸ್ಟಾಟಲ್ ಅವರು ಪೊಲಿಟಿಕ್ಸ್ ಬರೆದ್ರು. ಅರಿಸ್ಟಾಟಲ್ ಯಾರು ಅಂತಂದ್ರೆ ರಾಜ್ಯಶಾಸ್ತ್ರದ ಪಿತಾಮಹ. ಅಂದ್ರೆ ಒಂದು ರಾಜ್ಯಶಾಸ್ತ್ರವನ್ನ ವೈಜ್ಞಾನಿಕವಾಗಿ ಮತ್ತು ವ್ಯವಸ್ಥಿತ ರೀತಿಯಲ್ಲಿ ಫಸ್ಟ್ ಟೈಮ್ ಸ್ಟಡಿ ಮಾಡಿದವ್ರು ಯಾರು ಅಂತಂದ್ರೆ ನಮ್ಮ ಅರಿಸ್ಟಾಟಲ್ ಅವರು. ಅವ್ರು ಯಾವ್ದು ಬರೆದ್ರು ಅಂತಂದ್ರೆ ಪೊಲಿಟಿಕ್ಸ್ ಬರೆದ್ರು. ಇದು ಅರಿಸ್ಟಾಟಲ್ ಬರೆದಿದ್ದು. ಬಟ್ ಈ ಕ್ವಶನ್ಗೆ ಏನು ಆನ್ಸರು ಅಂತಂದ್ರೆ, ಕ್ವಶನ್ ಕೇಳಿದ್ದು ಯಾರ ಬಗ್ಗೆ ಅಂತಂದ್ರೆ ಪ್ಲೇಟೋ ಬಗ್ಗೆ. ಪ್ಲೇಟೋ ಬರೆದಿದ್ದು ಯಾವುದು ಅಂತಂದ್ರೆ ರಿಪಬ್ಲಿಕ್. ಇಲ್ಲಿ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ವೆರಿ ಕ್ಲಿಯರ್ ಆಗಿ ಈ ಪಾಯಿಂಟ್ಸ್ ಅನ್ನ ತಿಳ್ಕೊಳ್ಬೇಕು. ರಿಪಬ್ಲಿಕ್ ಬರೆದವರು ಪ್ಲೇಟೋ, ಪೊಲಿಟಿಕ್ಸ್ ಬರೆದವರು ಅರಿಸ್ಟಾಟಲ್. ಅಕಾಡೆಮಿ ಯಾರು ಅಂತಂದ್ರೆ ಯಾವುದು ಅಕಾಡೆಮಿ ಅಂದ್ರೆ ಪ್ಲೇಟೋ ಸ್ಥಾಪನೆ ಮಾಡಿದ ಸಂಸ್ಥೆ ಅಕಾಡೆಮಿ. ಟು ದ ಲಾಸ್ಟ್ ಅರ್ಥಶಾಸ್ತ್ರ. ಈ ಹಿಂದಿನ ವಿಡಿಯೋದಲ್ಲಿ ಶಿಕ್ಷಕ ಮಿತ್ರ ದೇವರಾಜ್ ಸರ್ ಅವರು ಬಹಳ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಹೇಳಿದಾರ. ಅರ್ಥಶಾಸ್ತ್ರ ಬರೆದವ್ರು ಯಾರು ಅಂತಂದ್ರೆ ಕೌಟಿಲ್ಯ. ಕೌಟಿಲ್ಯನಿಗೆ 3 ಹೆಸರು. ಕೌಟಿಲ್ಯ ಅಂದ್ರೆ ಅವರೇ, ಚಾಣಕ್ಯ ಅಂದ್ರೆ ಅವರೇ, ವಿಷ್ಣು ಗುಪ್ತ ಅಂತಂದ್ರು ಅವರೇ. ದಿಸ್ ಒನ್ ಆನ್ಸರ್ ಈಸ್ ರಿಪಬ್ಲಿಕ್. ಓಕೆ, ನೆಕ್ಸ್ಟ್ ಕ್ವಶನ್. ಥರ್ಡ್ ಕ್ವಶನ್, ದಿ ಪಾಲಿಟಿಕ್ಸ್ ಈ ಕೃತಿಯ ಕರ್ತೃ ಯಾರು ಅಂತ ಕೇಳಿದಾರ. ಸೊ ಫಸ್ಟ್ ಕ್ವಶನ್ ಅಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಆಗಿದೆ. ಆಪ್ಷನ್ ಹಿಂಗಿದೆ: ಪ್ಲೇಟೋ, ಅರಿಸ್ಟಾಟಲು, ಸಾಕ್ರೆಟಿಸು, ಚಾಣಕ್ಯ. ಪೊಲಿಟಿಕ್ಸ್ ಯಾರು ಬರೆದ್ರು? ಸೊ ಪೊಲಿಟಿಕ್ಸ್ ಯಾರು ಬರೆದ್ರು ಅಂತಂದ್ರೆ ಡೈರೆಕ್ಟ್ ಆನ್ಸರ್ಗೆ ಹೋಗ್ತೀನಿ. ಅರಿಸ್ಟಾಟಲ್ ಪೊಲಿಟಿಕ್ಸ್ ಬರೆದ್ರು. ಸೊ ಪ್ಲೇಟೋ ಏನು ಬರೆದ್ರು ಅಂದ್ರೆ ರಿಪಬ್ಲಿಕ್ ಬರೆದ್ರು. ಅರಿಸ್ಟಾಟಲ್ ಪೊಲಿಟಿಕ್ಸ್ ಬರೆದ್ರು. ಯಾರು ಸಾಕ್ರೆಟಿಸ್? ಸಾಕ್ರೆಟಿಸ್ ಯಾರು ಅಂತಂದ್ರೆ ಗ್ರೀಕ್ನ ದೊಡ್ಡ ಫಿಲಾಸಫರು. ಈ ಸಾಕ್ರೆಟಿಸ್ನ ಶಿಷ್ಯ ಯಾರು ಅಂತಂದ್ರೆ ಪ್ಲೇಟೋ. ಈ ಕ್ರೊನಾಲಜಿಕಲ್ ನಮ್ಗೆ ಗೊತ್ತಿರಬೇಕು, ಎಕ್ಸಾಮ್ಸಿಗೆ ಕೇಳೋ ಚಾನ್ಸಸ್ ಇರತ್ತಾ. ಸಾಕ್ರೆಟಿಸ್ನ ಶಿಷ್ಯ ಯಾರು ಅಂತಂದ್ರೆ ಪ್ಲೇಟೋ. ಪ್ಲೇಟೋನ ಶಿಷ್ಯ ಯಾರು ಅಂದ್ರೆ ಅರಿಸ್ಟಾಟಲ್. ಅರಿಸ್ಟಾಟಲ್ನ ಶಿಷ್ಯ ಯಾರು ಅಂತಂದ್ರೆ ಅಲೆಕ್ಸಾಂಡರ್. ಎಕ್ಸಾಮಲ್ಲಿ ಯಾರು ಗುರು ಯಾರು, ಯಾರು ಶಿಷ್ಯ ಯಾರು ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಈ ಕಾನ್ಸೆಪ್ಟ್ ಪಕ್ಕ ಕ್ಲಿಯರ್ ಆಗಿ ತಿಳ್ಕೊಂಡಿರ್ಬೇಕು. ಚಾಣಕ್ಯ ಈಗಾಗಲೇ ಗೊತ್ತಿದೆ, ಅರ್ಥಶಾಸ್ತ್ರ ಬರೆದಂಥವ್ರು. ಸೊ ಈ ಕ್ವಶನ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತಿದ್ದೀನಿ. ಸೊ ಐ ಗೋ ಟು ದ ನೆಕ್ಸ್ಟ್ ಕ್ವಶನ್. ಫೋರ್ತ್ ಕ್ವಶನ್ ಏನಿದೆ? ಫೋರ್ತ್ ಕ್ವಶನ್ ಅಂದ್ರೆ ಪ್ಲೇಟೋ ಸ್ಥಾಪಿಸಿದ ಶಿಕ್ಷಣದ ಮಹಾವಿದ್ಯಾಲಯ ಯಾವುದು? ಇಟ್ ಮೀನ್ಸ್ ಪ್ಲೇಟೋ ಯಾವ ಸಂಸ್ಥೆ ಸ್ಥಾಪನೆ ಮಾಡಿದ್ರು ಅಂತೇಳಿ. ಇದನ್ನು ಕೂಡ ನಾವು ಆಗಲೇ ಡಿಸ್ಕಷನ್ ಮಾಡಿದ್ದೀವಿ. ಐ ಗೋ ಟು ದ ಡೈರೆಕ್ಟ್ ಆನ್ಸರ್. ಪ್ಲೇಟೋ ಯಾವ ಸಂಸ್ಥೆ ಸ್ಥಾಪನೆ ಮಾಡಿದ್ರು ಅಂತಂದ್ರೆ ಅಕಾಡೆಮಿ ಸ್ಥಾಪನೆ ಮಾಡಿದ್ರು. ಸೊ ಅಕಾಡೆಮಿ ಎಲ್ಲಿದೆ ಅಂತಂದ್ರೆ ಆಪ್ಷನ್ ಫಸ್ಟ್. ದಿಸ್ ಇಸ್ ದ ಆನ್ಸರ್. ವಾಟ್ ಅಬೌಟ್ ದ ಅದರ್ ಆಪ್ಷನ್ಸ್? ಮೀನ್ಸ್ ದಿ ಲೈಸಿಯಂ ಇದೆ. ಈಗಾಗಲೇ ನಾವು ಡಿಸ್ಕಷನ್ ಮಾಡ್ದಂಗೆ ಲೈಸಿಯಂ ಅನ್ನು ಯಾರು ಸ್ಥಾಪನೆ ಮಾಡಿದ್ರು ಅಂತಂದ್ರೆ ಅರಿಸ್ಟಾಟಲ್ ಸ್ಥಾಪನೆ ಮಾಡಿದ್ರು. ಈ ಎರಡು ಆಪ್ಷನ್ಸ್ಗಳನ್ನು ನಾವು ಎಷ್ಟು ಕ್ಲಿಯರ್ ಮಾಡ್ಕೋತೀವಿ ಅಷ್ಟು ನಮಗೆ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾಗ ವೆರಿ ಈಸಿಯಾಗಿ ನಾವು ಆನ್ಸರ್ ಮಾಡಬಹುದು.
ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್, ಫಿಫ್ತ್ ಕ್ವಶನ್ ಏನಿದೆ ಅಂತಂದರೆ, ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದರೆ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಮಕ್ಕಳೇ. ಯಾರು ರಾಜ್ಯಶಾಸ್ತ್ರದ ಪಿತಾಮಹ ಅಂತಂದರೆ ಅರಿಸ್ಟಾಟಲ್. ಅರಿಸ್ಟಾಟಲ್ನ ನಾವು ಏನಂತ ಕರಿತೀವಿ ಅಂತಂದರೆ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಯಾಕೆ ಇವರನ್ನೇ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ? ಅರಿಸ್ಟಾಟಲ್ ಗುರು ಫ್ಲೇಟೋ ಇದ್ರೂ ಕೂಡ ಫ್ಲೇಟೋನ ಯಾಕೆ ನಾವು ಕರೀಲಿಲ್ಲ ಅಂತಂದರೆ, ರಾಜಕೀಯ ತತ್ವಜ್ಞಾನದ ಪಿತಾಮಹ ಯಾರು ಅಂತಂದರೆ ಫ್ಲೇಟೋ. ಬಟ್ ರಾಜ್ಯಶಾಸ್ತ್ರವನ್ನು ಫಸ್ಟ್ ಟೈಮು ಒಂದು ಸೈಂಟಿಫಿಕಲ್ ಬೇಸ್ ಮೇಲೆ ಒಂದು ವ್ಯವಸ್ಥಿತವಾಗಿ ಅಧ್ಯಯನ ಯಾರು ಮಾಡಿದ್ರು ಅಂತಂದರೆ ಅರಿಸ್ಟಾಟಲ್ ಮಾಡಿದ್ರು. ಸೊ ಹಾಗಾಗಿ ಫ್ಲೇಟೋನ್ ಬಿಟ್ಟು ನಾವು ಅರಿಸ್ಟಾಟಲ್ ಅವ್ರನ್ನ ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಸೊ ಈ ಪಾಯಿಂಟ್ ನಮಗೆ ಗೊತ್ತಿರಬೇಕು. ಹೂ ಇಸ್ ದ ಸಾಕ್ರೆಟಿಸ್? ಸಾಕ್ರೆಟಿಸ್ ಯಾರು ಅಂತಂದರೆ ಟೀಚರ್ ಆಫ್ ಫ್ಲೇಟೋ. ಫ್ಲೇಟೋರವರ ಗುರು ಸಾಕ್ರೆಟಿಸ್. ಚಾಣಕ್ಯ ಯಾರು ಅಂತ ನಿಮ್ಗೆ ಗೊತ್ತಿದೆ, ನಾನು ಮತ್ತೊಂದು ಸರಿ ಅದನ್ನ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಹೋಗಲ್ಲ. ಐ ಗೋ ಟು ದ ನೆಕ್ಸ್ಟ್ ಕ್ವಶನ್. ಸೊ ಸಿಕ್ಸ್ತ್ ಕ್ವಶನ್ ಹಿಂಗಿದೆ, ಏನಿದೆ ಅಂತಂದರೆ ಸಿಕ್ಸ್ತ್ ಕ್ವಶನ್ನು, ಭಾರತದ ಮ್ಯಾಗ್ನಾ ಕಾರ್ಟ್ ಅಂತ ಯಾವುದನ್ನು ನಾವು ಕರಿತೀವಿ ಅಂತೇಳಿ. ಮಕ್ಕಳೇ, ಮ್ಯಾಗ್ನಾ ಕಾರ್ಟ್ ಅಂದ್ರೆ ಏನು? ಮ್ಯಾಗ್ನಾ ಕಾರ್ಟ್ ಮೀನ್ಸ್ ವಾಟ್ ಅಂತಂದರೆ, ನಾವು ಇಂಗ್ಲೆಂಡಿನಲ್ಲಿ 1215ರಲ್ಲಿ ಒಬ್ಬ ರಾಜ ಬರ್ತಾನೆ, ಕಿಂಗ್ ಜಾನ್ ಅಂತ ಹೇಳಿ. ಕಿಂಗ್ ಜಾನು ಸರಿಯಾಗಿ ಆಳ್ವಿಕೆ ಮಾಡದೇ ಇದ್ದಿದ್ರಿಂದಾಗಿ ಅಲ್ಲಿಯ ಜನ ಏನು ಮಾಡಿರ್ತಾರೆ, ಅವನ ವಿರುದ್ಧ ರೊಚ್ಚಿಗೆದ್ದಿರ್ತಾರೆ. ಮೀನ್ಸ್ ಆ ಜನ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಿ ಒಂದು ಡಾಕ್ಯುಮೆಂಟನ್ನು ತಯಾರು ಮಾಡಿದ್ರು. ಸೊ ಆ ಡಾಕ್ಯುಮೆಂಟ್ಗೆ ಕಾನೂನಾಗಿ ಅದು ಪರಿವರ್ತನೆ ಆಗಬೇಕು ಅಂತಂದರೆ ಅಲ್ಲಿಯ ರಾಜನ ಸಿಗ್ನೇಚರ್ ಬೇಕಿತ್ತು. ಸೊ ಹಾಗಾಗಿ ಫೋರ್ಸ್ಫುಲಿ ಆ ಬಂಡುಕೋರರೆಲ್ಲ ಏನು ಮಾಡಿದ್ರು ಅಂತಂದರೆ ರಾಜ ಜಾನ್ ಕೈಲಿ ಸೈನ್ ಮಾಡಿಸಿದ್ರು. ಆ ಡಾಕ್ಯುಮೆಂಟಲ್ಲಿ ಏನಿತ್ತು ಅಂತಂದರೆ ಕಾನೂನುಗಳು ಹಕ್ಕುಗಳಾಗಿ ಪರಿವರ್ತನೆ ಹೊಂದಿ ಅಲ್ಲಿಯ ಜನ ಯಾವ್ಯಾವ ಸ್ವಾತಂತ್ರ್ಯವನ್ನು ಅನುಭವಿಸಬೇಕು ಅವೆಲ್ಲವೂ ಯಾವುದರಲ್ಲಿತ್ತು ಅಂತಂದರೆ ಆ ಒಂದು ಡಾಕ್ಯುಮೆಂಟಲ್ಲಿತ್ತು. ಅದನ್ನು ಮ್ಯಾಗ್ನಾ ಕಾರ್ಟ್ ಅಂತ ಕರೆದ್ರು. ಸೊ ಹಾಗಾಗಿ ಎಲ್ಲ ದೇಶಗಳು ಅದನ್ನು ತದನಂತರದಲ್ಲಿ ಏನು ಮಾಡಿದ್ವು ಅಂತಂದ್ರೆ ಅಳವಡಿಸ್ಕೊಂಡ್ವು. ನಮ್ಮ ಭಾರತದ ಕಾನ್ಸ್ಟಿಟ್ಯೂಷನಿಗೆ ನಾವು ನೋಡ್ಕೊಂಡು ಹೋದಾಗ ಭಾರತದ ಮ್ಯಾಗ್ನಾ ಕಾರ್ಟ್ ಅಂತ ಯಾವುದನ್ನು ಕರಿತೀವಿ? ಸೊ ಡೈರೆಕ್ಟಾಗಿ ನಿಮಗೆ ಆನ್ಸರ್ ಹೇಳ್ತೇನೆ ನಾನು. ಭಾರತದ ಮ್ಯಾಗ್ನಾ ಕಾರ್ಟ್ ಅಂತ ಯಾವುದನ್ನು ಕರಿತೀವಿ ಅಂತಂದರೆ ಮೂಲಭೂತ ಹಕ್ಕುಗಳನ್ನು ಭಾರತದ ಮ್ಯಾಗ್ನಾ ಕಾರ್ಟ್ ಅಂತ ಕರಿತೀವಿ. ಒಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಿರಬೇಕು. ಇಲ್ಲಿ ಆಪ್ಷನ್ ಮೂಲಭೂತ ಕರ್ತವ್ಯಗಳು ಐತಿ, ಮೂಲಭೂತ ಹಕ್ಕುಗಳೈತಿ, ಬ್ರಿಟಿಷ್ ಕಾಯ್ದೆಗಳು ಐತಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಅಂತದಾವು. ಸೊ ನಿಮ್ಮ ಮಾನಸಿಕ ಮಟ್ಟಕ್ಕೆ ಅನುಗುಣವಾಗಿ ಪ್ರಶ್ನೆ ಏನಾದರೂ ಬಂದರೆ ಮೂಲಭೂತ ಕರ್ತವ್ಯಗಳು ಯಾವ ಭಾಗದಲ್ಲಿವೆ ಸಂವಿಧಾನದ, ಮತ್ತು ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿವೆ, ಆಮೇಲೆ ರಾಜನೀತಿ ನಿರ್ದೇಶಕ ತತ್ವಗಳು ಯಾವುದಿದೆ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಒಂದು ಸ್ವಲ್ಪ ನಾನು ಹೆಚ್ಚಿನ ವಿವರಣೆಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನದ 3ನೇ ಭಾಗದಲ್ಲಿದೆ. ಭಾರತ ಸಂವಿಧಾನದ 3ನೇ ಭಾಗದಲ್ಲಿ ಮೂಲಭೂತ ಹಕ್ಕು ಇದೆ. ರಾಜ್ಯನೀತಿ ನಿರ್ದೇಶಕ ತತ್ವಗಳು 4ರಲ್ಲಿದೆ, ಭಾರತ ಸಂವಿಧಾನದ 4ರಲ್ಲಿದೆ. ಮೂಲಭೂತ ಕರ್ತವ್ಯಗಳು 4A. ಈ ಪಾರ್ಟಲ್ಲಿ ಏನಿದೆ ಅಂತಂದರೆ ಮೂಲಭೂತ ಕರ್ತವ್ಯಗಳು ಇದ್ದಾವು. ಸೊ ಇಷ್ಟು ಮುಂದುವರೆದು ಕೇಳಲಿಕ್ಕಿಲ್ಲ, ಬಟ್ ನಮಗೊಂದು ಸ್ವಲ್ಪ ಹೆಚ್ಚಿನ ಮಾಹಿತಿ ಗೊತ್ತಿರಬೇಕು. ಯಾಕಂದರೆ ಎಕ್ಸ್ಪ್ಯಾಂಡ್ ಆಗಿ ನಾಲೆಜ್ ಇವ್ರಿಗೆ ಗೊತ್ತದನೋ ಇಲ್ಲೋ ಅಂತ ಹೇಳಿ ಒಂದೊಂದ್ಸಲ ಎಕ್ಸಾಮ್ಸಿಗೆ ಟೆಸ್ಟ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಸೊ ನಮಗೂ ಇದು ಒಂದಿಷ್ಟು ಗೊತ್ತಿರಲಿ. ಇನ್ನು ಬ್ರಿಟಿಷ್ ಕಾಯ್ದೆಗಳು ಅಂತದವು, ಬಹಳ ಅದಾವು ಬ್ರಿಟಿಷ್ ಕಾಯ್ದೆಗಳು. ಫಸ್ಟ್ ಬ್ರಿಟಿಷ್ ಕಾಯ್ದೆ ಯಾವುದು ಅಂತಂದರೆ 1773, 1773 ರೆಗ್ಯುಲೇಟಿಂಗ್ ಆ್ಯಕ್ಟ್. ಭಾರತದಲ್ಲಿ ಬ್ರಿಟಿಷರು ತಂದ ಫಸ್ಟ್ ಕಾಯ್ದೆ. ಸೊ ಅದು ಒಂದು ಸ್ವಲ್ಪ ನೀವು ತಿಳ್ಕೊಂಡ್ರಿ. ಈ ಈ ಈ ಕ್ವಶನಿಗೆ ಆನ್ಸರ್ ಯಾವುದು? ಭಾರತದ ಮ್ಯಾಗ್ನಾ ಕಾರ್ಟ್ ಅಂತ ಯಾವುದನ್ನು ನಾವು ಕರಿತೀವಿ ಅಂತಂದರೆ ಮೂಲಭೂತ ಹಕ್ಕುಗಳನ್ನು ನಾವು ಭಾರತದ ಮ್ಯಾಗ್ನಾ ಕಾರ್ಟ್ ಅಂತ ಕರಿತೀವಿ. ಸೊ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ಏನಿದೆ, ಪ್ಲೇಟೋನ್ ಶಿಷ್ಯ ಯಾರು ಅಂಥೇಳಿ. ಈಗಾಗಲೇ ನಾನು ಹೇಳಿಬಿಟ್ಟಿದ್ದೀನಿ, ಇದೊಂದು ಸ್ವಲ್ಪ ಟಾಪಿಕ್ ನಾವು ತಿಳ್ಕೊಂಡ್ಬಿಡ್ಬೇಕು. ಏನು ಅಂತಂದರೆ ಫಸ್ಟ್ ಯಾರು ಅಂತಂದರೆ ಗ್ರೀಕ್ ತತ್ವಶಾಸ್ತ್ರಜ್ಞರು ಯಾರು ಅಂತಂದರೆ ಸಾಕ್ರೆಟಿಸ್. ಇವ್ರ ಶಿಷ್ಯ ಯಾರು ಅಂತಂದರೆ ಪ್ಲೇಟೋ. ಸೊ ಪ್ಲೇಟೋನ್ ಶಿಷ್ಯ ಬಂದು ಅರಿಸ್ಟಾಟಲ್. ಸೊ ಟು ದ ಲಾಸ್ಟ್ ಒನ್, ಅರಿಸ್ಟಾಟಲ್ನ ಶಿಷ್ಯ ಯಾರು ಅಂತಂದರೆ ಇಡೀ ಜಗತ್ತನ್ನೇ ಗೆಲ್ತೀನಿ ಅಂತ ಹೋಗಿ ಭಾರತವನ್ನು ಗೆಲ್ಲಕ್ಕೆ ಆಗದೆ ಇರುವಂಥ ರಾಜ ಅಲೆಕ್ಸಾಂಡರ್. ಸೊ ಈ ಕ್ರೊನಾಲಜಿಕಲ್ ಆರ್ಡರ್ ನಮಗೆ ಗೊತ್ತಿದ್ದರೆ ಇವ್ರ ಶಿಷ್ಯ, ಇವ್ರ ಶಿಷ್ಯ, ಇವ್ರ ಶಿಷ್ಯ,
ಇವ್ರ ಗುರು ಇವ್ರ ಗುರು ಅಂತ ನಮಗೆ ಗೊತ್ತಾಗುತ್ತೆ. ಸೊ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ. ಹಾಗಾದ್ರೆ ಪ್ಲೇಟೋನ್ ಶಿಷ್ಯ ಯಾರು? ಕ್ವಶನ್ ಹಿಂಗಿದೆ, ಆಪ್ಷನ್ ಹಿಂಗಿದೆ: ಅರಿಸ್ಟಾಟಲ್, ಅಲೆಕ್ಸಾಂಡರ್, ಪೆರಿಕ್ಲೀಸ್, ಎರಾಟೋಸ್ಥೆನೀಸ್. ಸೊ ಪ್ಲೇಟೋನ್ ಶಿಷ್ಯ ಯಾರಿದ್ದಾರೆ? ಅರಿಸ್ಟಾಟಲ್. ಹಾಗಾದ್ರೆ ಆನ್ಸರ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ, ದಿಸ್ ಇಸ್ ದ ಆನ್ಸರ್. ಸೊ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಪ್ರಶ್ನೆ. ಸೊ 8th ಪ್ರಶ್ನೆ ಏನಿದೆ, ಆದರ್ಶ ರಾಜ್ಯ ಪರಿಕಲ್ಪನೆಯ ರೂವಾರಿ ಯಾರು ಅಂತೇಳಿ. ಈ ಆದರ್ಶ ರಾಜ್ಯದ ಕಲ್ಪನೆ ಕೊಟ್ಟವ್ರು ಯಾರು? ಕಾನ್ಸೆಪ್ಟ್ ಯಾರ್ದಿದ್ದು ಅಂತ ಹೇಳಿ ಕೇಳಿದಾರ. ಆಪ್ಷನ್ ಹಿಂಗಿದೆ: ಸಾಕ್ರೆಟೀಸ್, ಪ್ಲೇಟೋ, ಅರಿಸ್ಟಾಟಲ್, ಕೌಟಿಲ್ಯ. ನೀವು ಒಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋಬೇಕು, ಏನು ಅಂತಂದ್ರೆ ಈ ಆದರ್ಶ ರಾಜ್ಯ ಅಂತ ಯಾವಾಗ ಬರುತ್ತಾ ಅವಾಗೆಲ್ಲ ಯಾರು ನೆನಪಾಗ್ಬೇಕು ಅಂತಂದ್ರೆ ಪ್ಲೇಟೋ ನೆನಪಾಗ್ಬೇಕು. ಇಡೀ ಒಂದು ರಾಜ್ಯ ಹೆಂಗಿರಬೇಕು ಅಂತ ಹೇಳಿದವ್ರು ಯಾರು ಅಂತಂದ್ರೆ ಪ್ಲೇಟೋ. ಅವರು ಆ ತತ್ವ ಸಿದ್ಧಾಂತಗಳನ್ನು ಯಾವ ಆಧಾರದ ಮೇಲೆ ಕೊಟ್ಟರು ಅಂದರೆ ಅವ್ರದ್ದೊಂದು ಕಾನ್ಸೆಪ್ಟ್ ಇತ್ತು, ಸಿದ್ಧಾಂತ ಇತ್ತು, ಥಿಯರಿ ಇತ್ತು. ಅದನ್ನೇ ಅವರು ಆದರ್ಶ ರಾಜ್ಯ ಅಂತ ಕರಿತಾ ಇದ್ರು. ಈ ಆದರ್ಶ ರಾಜ್ಯದ ಗುಣಗಳು ಯಾವುವು, ಆದರ್ಶ ರಾಜ್ಯ ಹೆಂಗಿರಬೇಕು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಹೋಗಲ್ಲ. ಬಿಕಾಸ್ ಆಫ್ 8th ಮತ್ತು NMMSಗೆ ಸಂಬಂಧಿಸಿದಂತೆ ಇಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಆಗಿರಲಿ, ಇಷ್ಟು ತಿಳ್ಕೊಂಡ್ರೆ ಸಾಕು ಅಂತ ನನ್ನ ನಾಲೆಡ್ಜ್ ಹೇಳ್ತಾ ಇದೆ. ಸೊ ಹಾಗಾಗಿ ಆದರ್ಶ ರಾಜ್ಯ ಯಾರ್ದು ಅಂತಂದರೆ ಪ್ಲೇಟೋನ್ದು. ಇದು ಒಂದು ಸ್ವಲ್ಪ ಡೈರೆಕ್ಟ್ ಆಗಿ ನಾಲೆಜಬಲ್ ಕ್ವಶನ್ನು. ಇದು ಒಂದು ಸ್ವಲ್ಪ ನೀವೇನು ಮಾಡ್ಕೋಬೇಕು ಅಂತಂದ್ರೆ ನೆನ್ಪಿಟ್ಕೋಬೇಕು. 8th ಕ್ವಶನ್ ಹಿಂಗಿದೆ: ಪ್ಲೇಟೋನ ಗುರು ಯಾರು ಅಂತೇಳಿ. ಈಗಾಗಲೇ ನಾನು ಹೇಳಿದ್ದೇನೆ. ಸೊ ಮೊದಲು ಯಾರು ಅಂದರೆ ಸಾಕ್ರೆಟಿಸ್ನ ಶಿಷ್ಯ ಯಾರು ಅಂತಂದರೆ ಪ್ಲೇಟೋ. ಹಾಗಾದರೆ ಸಾಕ್ರೆಟಿಸ್ನ ಶಿಷ್ಯ ಪ್ಲೇಟೋ ಆದರೆ ಪ್ಲೇಟೋನ ಗುರು ಯಾರಾಗ್ತಾರೆ ಅಂತಂದರೆ ಸಾಕ್ರೆಟಿಸ್ ಆಗ್ತಾರೆ. ಸೊ ಆನ್ಸರ್ ಯಾವುದಾಗುತ್ತೆ ಅಂತಂದರೆ, ಸೊ ಆನ್ಸರ್ ಈಸ್ ಸಾಕ್ರೆಟಿಸ್. ದಿಸ್ ಇಸ್ ದ ಆನ್ಸರು. ಸೊ ಅರಿಸ್ಟಾಟಲ್ ಇದೆ, ಕೌಟಿಲ್ಯ ಇದೆ, ಅಲೆಕ್ಸಾಂಡರ್ ಇದೆ. ಸೊ ಪ್ಲೇಟೋನ ಶಿಷ್ಯ ಯಾರು ಅಂತಂದರೆ ಅರಿಸ್ಟಾಟಲು. ಸೊ ಅರಿಸ್ಟಾಟಲ್ನ ಶಿಷ್ಯ ಯಾರು ಅಂತಂದರೆ ಅಲೆಕ್ಸಾಂಡರ್. ಈ ಕಾನ್ಸೆಪ್ಟ್ ಆಗಲೇ ಕ್ಲಿಯರ್ ಆಗಿದೆ. ಸೊ ಹಾಗಾಗಿ ಹೆಚ್ಚಿನ ಎಕ್ಸ್ಪ್ಲನೇಷನ್ ಏನೂ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದರೆ 10th ಕ್ವಶನ್ನು. ಇದೊಂದು ಸ್ಟೇಟ್ಮೆಂಟ್ ರೀತಿ ಇದೆ. ಏನು ಸ್ಟೇಟ್ಮೆಂಟ್ ಅಂದರೆ, ಜ್ಞಾನವೇ ಸದ್ಗುಣ, ಸದ್ಗುಣವೇ ಜ್ಞಾನ. ಹಿಂಗೆ ಹೇಳಿದವ್ರು ಯಾರು ಅಂಥೇಳಿ ನೋಡ್ರಿ, ಎಷ್ಟು ಚೆನ್ನಾಗಿದೆ ಕೊಟೇಶನ್ನು. ಜ್ಞಾನವೇ ಸದ್ಗುಣ, ಸದ್ಗುಣವೇ ಜ್ಞಾನ. ಹಿಂಗೆ ಹೇಳಿದವ್ರು ಯಾರು ಅಂತ ಹೇಳಿದರೆ ಡೈರೆಕ್ಟ್ ಆನ್ಸರಿಗೆ ನಾನು ಹೋಗ್ತಾ ಇದ್ದೀನಿ. ಇದನ್ನು ಹೇಳಿದವ್ರು ಯಾರು ಅಂತಂದರೆ ಸಾಕ್ರೆಟಿಸ್. ದಿಸ್ ಇಸ್ ದ ರೈಟ್ ಆನ್ಸರ್. ಸಾಕ್ರೆಟಿಸ್ ಇಸ್ ದ ರೈಟ್ ಆನ್ಸರ್. ಜ್ಞಾನವೇ ಸದ್ಗುಣ, ಸದ್ಗುಣವೇ ಜ್ಞಾನ ಅಂತ ಹೇಳಿದವ್ರು ಯಾರು ಅಂತಂದರೆ ಸಾಕ್ರೆಟಿಸ್. ದಿಸ್ ಸ್ಟೇಟ್ಮೆಂಟ್ ವಾಸ್ ಸೆಡ್ ಬೈ ಸಾಕ್ರೆಟಿಸ್. 11th ಕ್ವಶನ್ ಹೀಗಿದೆ, ಏನಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಕೌಟಿಲ್ಯನ ಸಪ್ತ ಸಿದ್ಧಾಂತದ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಅಂಶವಾಗಿರುವುದಿಲ್ಲ ಅಂತೈತೆ. ಈ ಕಾನ್ಸೆಪ್ಟ್ ಅಂದರೆ ಈ ವರ್ಡ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾವು ಈ MCQs ಪ್ರಶ್ನೆಗಳನ್ನು ಬಿಡಿಸ್ಬೇಕಾದಾಗ ಎಷ್ಟು ನೀಟಾಗಿ ಪ್ರಶ್ನೆ ಓದ್ಕೊತೀವೋ ಅಷ್ಟು ಒಂದು ಅಂಕ ಹೆಚ್ಚಿಗೆ ಗಳಿಸ್ಬೋದು ಅಂಥೇಳಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ಗಳಿಂದ ನಾವು ತಿಳಿದುಕೊಂಡಿರ್ತಕ್ಕಂಥದ್ದು. ಬಿಕಾಸ್ ಆಫ್ ನಾವು ಅವಸರದಲ್ಲಿ ಯಾವ ಅಂಶ ಅಂತ ಓದ್ಬಿಟ್ರೆ ನಾವು ಆನ್ಸರ್ನ ರಾಂಗ್ ಹಾಕೋ ಚಾನ್ಸಸ್ ಇರುತ್ತೆ. ಅಂಶವಾಗಿರುವುದಿಲ್ಲ ಅಂತ ಕೇಳಿದಾನ. ಸೊ ವಾಟ್ ಈಸ್ ಮೀನ್ ಟು ಬೈ ಸಪ್ತ ಸಿದ್ಧಾಂತ? ಸಪ್ತ ಸಿದ್ಧಾಂತ ಅಂದರೆ ಏನು ಅಂತಂದರೆ, ಈ ನಮ್ಮ ಕೌಟಿಲ್ಯ ತಮ್ಮ ಅರ್ಥಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಒಂದು ಸ್ಟೇಟ್ ರಾಜ್ಯ ಯಾವ ಘಟಕಾಂಶಗಳನ್ನು ಹೊಂದಿರಬೇಕು ಅಂತಂದರೆ 7 ಅಂಶಗಳನ್ನು ಹೊಂದಿರಬೇಕು. ಅದನ್ನು ಅವರು ಸಪ್ತ ಸಿದ್ಧಾಂತ ಅಂತ ವರ್ಣಿಸಿದರು. ಒಂದು ರಾಜ್ಯ ಭಾಳ ಚೆನ್ನಾಗಿರ್ಬೇಕಾಗಿತ್ತು ಅಂತಂದರೆ ರಾಜಕೀಯವಾಗಿ 7 ಅಂಶಗಳನ್ನು ಒಳಗೊಂಡಿರಬೇಕು. ಏನು 7 ಅಂಶ ಯಾವ್ಯಾವು ಅಂತಂದರೆ, ರಾಜ, ಫಸ್ಟ್ ಒನ್ ರಾಜ ನಂತರ ಅಮಾತ್ಯ, ಜನಪದ, ದುರ್ಗ, ಕೋಶ, ದಂಡ ಮತ್ತು ಮಿತ್ರ. ಈ 7 ಅಂಶಗಳನ್ನು, 7 ಘಟಕಗಳನ್ನು ರಾಜ್ಯ ಹೊಂದಿರಲೇಬೇಕು ಅಂತ ಹೇಳಿ ಕೌಟಿಲ್ಯ ಹೇಳಿದ್ದಾರೆ. ಅವ್ರು ಹೇಳಿದ ಸಪ್ತ ಸಿದ್ಧಾಂತಗಳಲ್ಲಿ ಯಾವುದು ಇಲ್ಲ ಅಂತ ಕೇಳಿದ್ದಾರೆ. ಅಂದರೆ 3 ಆಪ್ಷನ್ಸು ಏನಾಗಿರ್ತವೆ, ಸಪ್ತ ಸಿದ್ಧಾಂತದ ಅಂಶಗಳಲ್ಲಿ ಇರ್ತಕ್ಕಂಥ ಆಪ್ಷನ್ಸ್ಗಳಾಗಿರುತ್ತೆ. ಒಂದು ಆಪ್ಷನ್ ಆಗಿರಲ್ಲ, ಅದೇ ನಮ್ಮ ಆನ್ಸರ್ ಆಗಿರುತ್ತೆ. ಈಗ ನಾನು ಲಿಸ್ಟ್ ಹೇಳಿದೆ ಸಪ್ತ ಸಿದ್ಧಾಂತದ ಅಂಶಗಳು, ಅದರಲ್ಲಿ ರಾಜ ಇದ್ದಾನ, ಸೊ ಓಕೆ, ಇದು ಆನ್ಸರ್ ಆಗಲ್ಲ. ಅದರಲ್ಲಿ ಕೋಟೆ ಇದೆ, ದುರ್ಗ ಮೀನ್ಸ್ ಕೋಟೆ, ಹಾಗಾಗಿ ಇದು ಆನ್ಸರ್ ಆಗಲ್ಲ. ನೆಕ್ಸ್ಟ್ ಬಲ ಇದೆ, ಬಲ ಅಂತಂದರೆ ಸೈನ್ಯ, ಸೊ ಇದು ಆನ್ಸರ್ ಆಗಲ್ಲ. ಅವ್ರು ಕೇಳಿರೋದು ಅಂಶ ಯಾವುದು ಅಲ್ಲ ಅಂತ ಕೇಳಿದಾನೆ. ಸೊ ಅದರಲ್ಲಿ ಮಿತ್ರ ಇದೆ,
ಸಪ್ತ ಸಿದ್ಧಾಂತದಲ್ಲಿ ಮಿತ್ರ ಇದೆ, ಬಟ್ ಆಪ್ಷನಲ್ಲಿ ಏನೈತೆ, ಅಮಿತ್ರ ಐತೆ. ಯಾವುದು ಅಂಶ ಆಗಿಲ್ಲ ಅಂತ ಕೇಳಿದ್ದಾನೆ. ಸೊ ಹಾಗಾಗಿ ಆನ್ಸರ್ ಯಾವುದು ಅಂತಂದ್ರೆ ಅಮಿತ್ರ. ದಿಸ್ ಇಸ್ ದ ಆನ್ಸರ್. C1 ಇಸ್ ದ ಆನ್ಸರ್ ಈ ಪ್ರಶ್ನೆಗೆ. ಸಪ್ತಾಂಗ ಸಿದ್ಧಾಂತ ಯಾರ್ದು ಅಂತ ಕೇಳೋ ಚಾನ್ಸಸ್ ಇರುತ್ತೆ. ನೀವು ಒಂದು ಗಮನ ಹರಿಸ್ಬೇಕು, ಸಪ್ತಾಂಗ ಸಿದ್ಧಾಂತ ಅಥವಾ ಸಪ್ತ ಸಿದ್ಧಾಂತ ಯಾರ್ದು ಅಂತಂದ್ರೆ ಕೌಟಿಲ್ಯ ಅಂತ. ನಮ್ಗೆ ಕೌಟಿಲ್ಯ ಅಂದ ತಕ್ಷಣ ಅರ್ಥಶಾಸ್ತ್ರ ನೆನಪಾಗುತ್ತೆ, ಕೌಟಿಲ್ಯ ಇನ್ನೆರಡು ಹೆಸರು ನೆನಪಾಗ್ತವೆ. ಅದ್ರ ಜೊತೆಗೆ ಸಪ್ತ ಸಿದ್ಧಾಂತ ಒಂದು ನೆನ್ಪಿಟ್ಕೊಳ್ರಿ ಅಂತ ಈ ಪ್ರಶ್ನೆ ನಮಗೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಹೇಳ್ತಾ ಇದೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 12th ಕ್ವಶನ್ ಏನಿದೆ? 12th ಕ್ವಶನ್, ಸರ್ಕಾರದ ಅಂಗಗಳು ಯಾವುವು ಅಂತೇಳಿ. ಸೊ ವೆರಿ ಈಸಿಯೆಸ್ಟ್ ಕ್ವಶನ್, ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ಆಪ್ಷನ್ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಮೇಲಿನ ಎಲ್ಲವೂ ಅಂತ ಇದೆ. ಸೊ ವೆರಿ ಈಸಿಯೆಸ್ಟ್ ಆನ್ಸರ್ ಯಾವುದು ಅಂತಂದ್ರೆ ಮೇಲಿನ ಎಲ್ಲವೂ. ಅಂತಂದ್ರೆ ಒಂದು ಸರ್ಕಾರ ಅಂತಂದ್ರೆ ಸರ್ಕಾರಕ್ಕೆ 3 ಅಂಗಗಳಂತೂ ಇಂಪಾರ್ಟೆಂಟ್ ಇದ್ದೇ ಇರಬೇಕು. ಒಂದು ಶಾಸಕಾಂಗ, ನ್ಯಾಯಾಂಗ ಮತ್ತು ಕಾರ್ಯಾಂಗ. ಏನ್ ಮಾಡುತ್ತೆ ಶಾಸಕಾಂಗ? ಶಾಸಕಾಂಗ ಏನ್ ಮಾಡುತ್ತೆ ಅಂದ್ರೆ ಶಾಸನಗಳನ್ನು ರಚನೆ ಮಾಡುವಂತ ಕೆಲಸ ಶಾಸಕಾಂಗದ್ದು. ಒಟ್ಟೊಬ್ಬದ್ದು ಕಾರ್ಯಾಂಗ ಏನ್ ಮಾಡುತ್ತೆ ಅಂದ್ರೆ ಶಾಸಕಾಂಗ ರಚನೆ ಮಾಡಿದ ಕಾಯ್ದೆಗಳನ್ನ ಜಾರಿಗೆ ತರುತ್ತೆ. ಸೊ ವಾಟ್ ಅಬೌಟ್ ದಿ ನ್ಯಾಯಾಂಗ ಏನ್ ಮಾಡುತ್ತೆ ಅಂದ್ರೆ ಶಾಸಕಾಂಗ ಕಾಯ್ದೆಗಳನ್ನ ರಚನೆ ಮಾಡುತ್ತೆ, ಕಾರ್ಯಾಂಗ ಅದನ್ನ ಜಾರಿಗೆ ತೆಗೆದುಕೊಂಡು ಬರುತ್ತೆ. ಅಂತಹ ಶಾಸನಗಳು ಕಾನೂನಾಗಿ ಮಾರ್ಪಟ್ಟಾಗ, ಅಂತಹ ಶಾಸನಗಳಿಗೆ ಧಕ್ಕೆಯಾದಾಗ ನ್ಯಾಯವನ್ನು ಒದಗಿಸ್ಕೊಡೋ ಕೆಲಸ ಯಾರು ಮಾಡ್ತಾರ ಅಂತಂದ್ರೆ ನ್ಯಾಯಾಂಗ ಮಾಡ್ತಾರ. ಸೊ ಹಂಗಾಗಿ ಸರ್ಕಾರಕ್ಕೆ 3 ಪಿಲ್ಲರ್ ವೆರಿ ಇಂಪಾರ್ಟೆಂಟ್: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಈ 3 ನಾವು ಏನಂತ ಕರಿತೀವಿ ಅಂತಂದ್ರೆ ಸರ್ಕಾರದ ಅಂಗಗಳಂತ ಕರಿತೀವಿ. ಸೊ ಆನ್ಸರ್ ಈಸ್ ಡಿ. ನೆಕ್ಸ್ಟ್ 13th ಕ್ವಶನ್, ಭಾರತದ ಮ್ಯಾಕಿಯಾವೆಲ್ಲಿ ಅಂತ ನಾವು ಯಾರನ್ನು ಕರಿತಾ ಇದ್ದೀವಿ? ಸೊ ಭಾರತದ ಮ್ಯಾಕಿಯಾವೆಲ್ಲಿ ಅಂತ ನಾವು ಯಾರನ್ನು ಕರಿತಾ ಇದ್ದೀವಿ ಅಂತಂದ್ರೆ ಡೈರೆಕ್ಟ್ ಆಗಿ ನಾನು ಆನ್ಸರ್ ಮಾಡ್ತೀನಿ. ಕೌಟಿಲ್ಯನನ್ನ ಭಾರತದ ಮ್ಯಾಕಿಯಾವೆಲ್ಲಿ ಅಂತ ಕರಿತೀವಿ. ಯಾರು ಮ್ಯಾಕಿಯಾವೆಲ್ಲಿ ಅಂತಂದ್ರೆ ಇವರು ಕೂಡ ಗ್ರೀಕ್ನ ಒಬ್ಬ ಫಿಲಾಸಫರ್, ತತ್ವಶಾಸ್ತ್ರಜ್ಞ. ಇವ್ರನ್ನೇ ಕೌಟಿಲ್ಯನನ್ನೇ ಯಾಕೆ ಭಾರತದ ಮ್ಯಾಕಿಯಾವೆಲ್ಲಿ ಅಂತ ಕರಿಬೇಕು ಅಂತಂದ್ರೆ ಮ್ಯಾಕಿಯಾವೆಲ್ಲಿ ಅವರು ಕೂಡ ಒಂದು ಶ್ರೇಷ್ಠ ಗ್ರಂಥವನ್ನ ಬರೆದಿದ್ದಾರೆ. ಅದರ ಹೆಸರು ಯಾವುದು ಅಂತಂದ್ರೆ ದಿ ಪ್ರಿನ್ಸ್. ಸೊ ಮ್ಯಾಕಿಯಾವೆಲ್ಲಿದು ಪ್ರಿನ್ಸ್ ಆಗತ್ತೆ, ಕೌಟಿಲ್ಯನವರದು ಅರ್ಥಶಾಸ್ತ್ರ. ಈ ಎರಡೂ ಗ್ರಂಥಗಳನ್ನ ಹೋಲಿಕೆ ಮಾಡಿ ನೋಡಿದಾಗ ಇಬ್ಬರ ವೈಚಾರಿಕತೆಗಳು ಮತ್ತು ತತ್ವಗಳು ಏನಾಗಿರ್ತಾವ ಅಂದ್ರೆ ಸಾಮ್ಯತೆಗಳನ್ನ ಒಳಗೊಂಡಿದೆ. ಇಬ್ಬರದು ಒಂದೇ ಸಿಮಿಲರ್ ಪಾಯಿಂಟ್ಸ್ ವೈಚಾರಿಕತೆ ಇರೋದ್ರಿಂದಾಗಿ ಭಾರತದ ಮ್ಯಾಕಿಯಾವೆಲ್ಲಿ ಅಂತ ಯಾರನ್ನ ಕರಿತಾ ಇದ್ದಾರೆ ಅಂತಂದ್ರೆ ಕೌಟಿಲ್ಯನನ್ನ ಕರಿತಾ ಇದ್ದಾರೆ. ಸೊ ಹಂಗಾಗಿ ಡೈರೆಕ್ಟ್ ಕ್ವಶನ್, ಡೈರೆಕ್ಟ್ ಆನ್ಸರ್, ಭಾರತದ ಮ್ಯಾಕಿಯಾವೆಲ್ಲಿ ಯಾರು ಅಂತಂದ್ರೆ ಕೌಟಿಲ್ಯ. 14th ಕ್ವಶನ್, ಏನು 14th ಇದೆ? ಪ್ರಶ್ನೆ ನೋಡ್ಲಿಕ್ಕೆ ದೊಡ್ಡದಿದೆ, ಬಟ್ ಆನ್ಸರ್ ವೆರಿ ಶಾರ್ಟ್. ಏನಂತಂದ್ರೆ ರಾಜ್ಯಶಾಸ್ತ್ರ ಯಾವುದ್ರ ಕುರಿತು ಸ್ಟಡಿ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ರಾಜ್ಯಶಾಸ್ತ್ರ ಯಾವುದ್ರ ಕುರಿತು ಇಲ್ಲಿ ಆಪ್ಷನ್ ಥ್ರೂ ನೋಡಿದಾಗ ಮಾನವನ ಆರ್ಥಿಕ ಚಟುವಟಿಕೆಗಳು ಅಂತ ಐತೆ. ಸೊ ಆರ್ಥಿಕ ಚಟುವಟಿಕೆಗಳು ಪಾಯಿಂಟ್ ಬಂದ್ರೆ ಅದನ್ನ ಯಾವ ಶಾಸ್ತ್ರ ಅಧ್ಯಯನ ಮಾಡುತ್ತೆ ಅಂದ್ರೆ ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತೆ. ಇದು ನಿಮಗೆ ಈಗಾಗಲೇ ಗೊತ್ತಿರತಕ್ಕಂಥದ್ದು. ಮಾನವನ ಸಾಮಾಜಿಕ ಚಟುವಟಿಕೆಗಳ ಕುರಿತು. ಸೊ ಸಾಮಾಜಿಕ ಚಟುವಟಿಕೆ ಅಂತಂದ್ರೆ ಸಮಾಜಶಾಸ್ತ್ರ ಅಂತ ನಮಗೆ ಗೊತ್ತಿರುತ್ತೆ. ಆರ್ಥಿಕ ಚಟುವಟಿಕೆಯನ್ನ ಅರ್ಥಶಾಸ್ತ್ರ ಅಧ್ಯಯನ ಮಾಡಿದರೆ, ಸಾಮಾಜಿಕ ಚಟುವಟಿಕೆಗಳನ್ನ ಸಮಾಜಶಾಸ್ತ್ರ ಅಧ್ಯಯನ ಮಾಡಿದರೆ, ಹಿಂದೆ ನಡೆದ ಘಟನೆಗಳ ಕುರಿತು ಇತಿಹಾಸ ನಮಗೇನು ಮಾಡುತ್ತೆ ಅಂತಂದ್ರೆ ಹೇಳಿಕೊಡುತ್ತೆ. ಸೊ ಇಲ್ಲಿ ಲಾಸ್ಟ್ ಆಪ್ಷನ್ ಇತಿಹಾಸ ಬರುತ್ತೆ, ಸೆಕೆಂಡ್ ಆಪ್ಷನ್ ಸಮಾಜಶಾಸ್ತ್ರ ಬರುತ್ತೆ, ಥರ್ಡ್ ಆಪ್ಷನ್ಸ್ಗೆ ಅರ್ಥಶಾಸ್ತ್ರ ಬರುತ್ತೆ. ಬಟ್ ಪ್ರಶ್ನೆ ಏನು ಕೇಳಿದ್ದು ಅಂದ್ರೆ ರಾಜ್ಯಶಾಸ್ತ್ರ ಯಾವುದ್ರ ಕುರಿತು ಅಧ್ಯಯನ ಮಾಡುತ್ತೆ ಅಂತ ಕೇಳಿದಾರ, ರಾಜಕೀಯ ಚಟುವಟಿಕೆಗಳ ಕುರಿತು ಅಂತ ಹೇಳಿ ಇಲ್ಲಿ ಥರ್ಡ್ ಆಪ್ಷನ್ ಅಲ್ಲಿದೆ. ರಾಜಕೀಯದ ಆಗುಹೋಗುಗಳನ್ನ, ಸರ್ಕಾರದ ಆಗುಹೋಗುಗಳನ್ನ, ರಾಜ್ಯದ ಆಡಳಿತದ ವ್ಯವಸ್ಥೆಯನ್ನ ಕುರಿತು ನಮ್ಗೆ ಯಾವ್ದು ಹೇಳ್ಕೊಡುತ್ತ ಅಂತಂದ್ರೆ ರಾಜ್ಯಶಾಸ್ತ್ರ ಹೇಳ್ಕೊಡುತ್ತಾ. ಸೊ ಹಂಗಾಗಿ ಈ ಪ್ರಶ್ನೆಗೆ ಆನ್ಸರ್ ಯಾವುದು ಅಂತಂದ್ರೆ ಥರ್ಡ್ ಒನ್, ಸಿ ಐತಲ್ರಿ, ಅದು ಆನ್ಸರ್ ಆಗುತ್ತೆ. ಸೊ 15th ಕ್ವಶನಿಗೆ ನಾವು ಯಾವಾಗ ಬಂದಿದ್ದೀವಿ? ಎಟ್ ದ ಎಂಡ್ ಆಫ್ ವಿಡಿಯೋ ದ ಲಾಸ್ಟ್ ಕ್ವಶನ್. ಯಾವುದು ಲಾಸ್ಟ್ ಕ್ವಶನ್? ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬೆಳೆಸುವುದು ರಾಜ್ಯಶಾಸ್ತ್ರದ ಪ್ರಮುಖ ಅಂಶ ಅಂತ ಹೇಳಿ. ನಮಗೆ ಪೊಲಿಟಿಕಲ್ ಸೈನ್ಸ್ ಯಾವ ಕಾನ್ಸೆಪ್ಟನ್ನು ನಮ್ಮಲ್ಲಿ ಬೆಳೆಸುತ್ತೆ ಅಂತ ಪ್ರಶ್ನೆ ಕೇಳಿದಾರ.
ಸೊ ಪೊಲಿಟಿಕಲ್ ಸೈನ್ಸ್ ಅಂತ ಬಂದಾಗ ಅದು ಯಾವ ಪ್ರಜ್ಞೆ ಬೆಳೆಸುತ್ತೆ? ಸಾಮಾಜಿಕ ಪ್ರಜ್ಞೆಯನ್ನು ಬೆಳೆಸೋದು ಯಾವುದು? ಸಮಾಜಶಾಸ್ತ್ರ. ಐತಿಹಾಸಿಕ ಪ್ರಜ್ಞೆಯನ್ನು ಬೆಳೆಸೋದು ಯಾವುದು? ಇತಿಹಾಸ. ರಾಜಕೀಯ ಪ್ರಜ್ಞೆ ಬೆಳೆಸೋದು ಯಾವುದು ಅಂತಂದರೆ ರಾಜ್ಯಶಾಸ್ತ್ರ. ಸೊ ಹಾಗಾಗಿ ಈ ಪ್ರಶ್ನೆಗೆ ಆನ್ಸರ್ ಯಾವುದು ಅಂತಂದರೆ ಸಿ1. ಥರ್ಡ್ ಏನು ಮಾಡುತ್ತೋ ಅಂತಂದರೆ ಈ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ. ಮಕ್ಕಳ ಇಲ್ಲಿವರೆಗೂ ನಾವು 15 ಪ್ರಶ್ನೆಗಳನ್ನು ಚರ್ಚೆ ಮಾಡಿದ್ವಿ. ಈ 15 ಪ್ರಶ್ನೆಗಳು 8ನೇ ತರಗತಿಯ ಭಾಗ 1ರ ರಾಜ್ಯಶಾಸ್ತ್ರ ಪಠ್ಯದ ಮೇಲೆ ಇರತಕ್ಕಂತಹ ಪ್ರಮುಖ ಪ್ರಶ್ನೋತ್ತರಗಳ ಮೇಲಿನ ವಿಶ್ಲೇಷಣೆ ಈ ವಿಡಿಯೋದಾಗಿತ್ತು. ಸೊ ಇಲ್ಲಿವರೆಗೂ ತಾವೆಲ್ಲರೂ ನೋಡಿದ್ದೀರಿ, ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅಂತ ಅರ್ಥ ಮಾಡಿಕೊಂಡು ಇದನ್ನು ಹೆಚ್ಚು ನೋಡಿ, ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮದು ಒಂದೇ ವಿಚಾರ ಏನು ಅಂತಂದರೆ ಬಡವ್ರ ಮಕ್ಕಳು ಬೆಳಿಬೇಕು ಅಂತ. ಈ ಕಾನ್ಸೆಪ್ಟ್ ಇಟ್ಕೊಂಡು ನಾವು ಈ ಥರದ ವಿಡಿಯೋಗಳನ್ನು ಮಾಡಿ ನೀವು ಕೂತಲ್ಲಿಯೇ ನಿಮಗೆ ಜ್ಞಾನವನ್ನು ಹಂಚುವಂತಹ ಒಂದು ಸಣ್ಣ ಪ್ರಯತ್ನ ನನ್ನ ಮತ್ತು ನನ್ನ ಮಿತ್ರ ದೇವರಾಜ್ ಕಾಮ್ನೂರ್ ಸರ್, ನವಲೀಲಿ ಅವರು ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಾವಿಬ್ಬರು ಸೇರಿಕೊಂಡು ಈ ಥರದ ಒಂದು ಅಳಿಲು ಸೇವೆಯನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ನಿಮ್ಮ ಬೆಂಬಲ ಹೆಚ್ಚು ಬೇಕು ಅಂತ ಕೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಪಠ್ಯದ ಮೇಲಿನ ಪ್ರಶ್ನೋತ್ತರಗಳೊಂದಿಗೆ ಬರ್ತೇವೆ. ಅಲ್ಲಿವರೆಗೂ ನಮಸ್ಕಾರ.